ಒಂದು ಆರೋಗ್ಯಕಾರಿ ಡ್ರಿಂಕನ್ನ ಇವತ್ತು ತಿಳಿಸ್ತಾ ಇದ್ದೀನಿ. ಇದು ಡಿಟಾಕ್ಸ್ ಡ್ರಿಂಕ್ ಅಂತಲೇ ಹೇಳ್ಬೋದು. ನಿಮ್ಮ ದೇಹದ ವಿಷಕಾರಿ ಅಂಶವನ್ನು ಹೊರಗಡೆ ಹಾಕುತ್ತೆ, ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಜೊತೆಗೆ ಪೈಲ್ಸ್ ಸಮಸ್ಯೆ ಇರೋರಿಗೆ, ಪಿತ್ತದ ಸಮಸ್ಯೆ ಇರೋರಿಗೆ, ಆ್ಯಸಿಡಿಟಿ ಇರೋರಿಗೆ, ವೆಯ್ಟ್ ಲಾಸ್ ಮಾಡೋರಿಗೆ ಎಲ್ರಿಗೂ ಒಳ್ಳೆಯದು. ಹಾಗೆ ದೇಹದ ತೂಕವನ್ನು ಕಡಿಮೆ ಮಾಡೋರಿಗೆ ಕೂಡ ತುಂಬಾ ಪ್ರಯೋಜನಕಾರಿ. ನಾನಿಲ್ಲಿ ಮೊದಲನೇದಾಗಿ ಕಾಮ್ ಕಸ್ತೂರಿ ಬೀಜವನ್ನು ತೊಗೊಂಡಿದ್ದೀನಿ. ಸಬ್ಜಾ ಸೀಡ್ಸ್ ಅಂತ ಪ್ರಾವಿಷನ್ ಸ್ಟೋರ್ಸಲ್ಲಿ, ಸೂಪರ್ ಮಾರ್ಕೆಟ್ಸಲ್ಲಿ, ಆನ್ಲೈನಲ್ಲಿ ಎಲ್ಲ ಕಡೆ ಈಸಿಯಾಗಿ ಸಿಗುತ್ತೆ ನಿಮಗೆ. ನೋಡಿ, ಇದನ್ನು ನಾವು ನೀರಲ್ಲಿ ನೆನೆಸ್ಬೇಕು. ಇದು ನೆನೆಸಿದ್ರೆ ನೋಡಿ ಈ ಥರ ದಪ್ಪ ಆಗುತ್ತೆ. ಅದು ನೀರನ್ನು ಅಬ್ಸಾರ್ಬ್ ಮಾಡಿಕೊಂಡು ದಪ್ಪ ಆಗುತ್ತೆ. 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ನಂತರ ಈಗ ಒಂದು ಜಾರಿಗೆ ನಾವು ನೆನೆಸಿರುವಂತಹ ಸಬ್ಜಾ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಅದು ನೆಂದರೆ ಸಾಕು, ಅಥವಾ ಡೈರೆಕ್ಟಾಗೆ ನೀವು ಸಬ್ಜಾ ಸೀಡ್ಸನ್ನು ಹಾಕ್ಬೋದು ಇದಕ್ಕೇ, ಬಾಟಲ್ಗೆ, ಜಾರಿಗೇ. ಯಾಕೆ ಅಂದರೆ ನಾವು ಇದಕ್ಕೆ ನಂತರ ನೀರನ್ನು ಹಾಕ್ತೀವಿ ಅಲ್ವಾ, ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಅದು ನೀರನ್ನೆಲ್ಲ ಎಳ್ಕೊಂಡು ಅದು ದಪ್ಪ ಆಗುತ್ತೆ. ನಂತರ ಆ್ಯಪಲನ್ನು, ಸೇಬು ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಯಾರಿಗೆ ಗ್ಯಾಸ್ಟ್ರಿಕ್, ಆ್ಯಸಿಡಿಟಿ, ಅಜೀರ್ಣ ಸಮಸ್ಯೆ ಇರುತ್ತೋ ಅಂಥವ್ರಿಗೆ ಇದು ತುಂಬ ಒಳ್ಳೆಯದು. ನಂತರ ಒಂದು ಚಕ್ಕೆಯ ಪೀಸು, ನಂತರ ಸ್ವಲ್ಪ ಸೋಂಪನ್ನು ತೊಗೊಂಡಿದ್ದೀನಿ. ನಂತರ ನೋಡಿ, ಒಣ ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ. ಒಣ ದ್ರಾಕ್ಷಿ ದೇಹಕ್ಕೆ ಇನ್ಸ್ಟೆಂಟಾಗಿ ಎನರ್ಜಿಯನ್ನು ಕೊಡುತ್ತೆ, ರಕ್ತಹೀನತೆಯನ್ನು ನಿವಾರಣೆ ಮಾಡುತ್ತೆ, ವಿಟಮಿನ್ ಸಿ ಇರೋದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಂತರ ಒಂದಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಪುದೀನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರಿನಲ್ಲಿ ತೊಳೆದು ಪುದೀನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸೋಂಪನ್ನು ಬಳಸಿರೋದ್ರಿಂದ ಅದು ಕೂಡ ದೇಹದ ವಿಷಕಾರಿ ಅಂಶವನ್ನು ಹೊರಗಡೆ ಹಾಕುತ್ತೆ, ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ. ಜೊತೆಗೆ ಚಕ್ಕೆ ಕೂಡ ಅಷ್ಟೇ, ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ನೀವು ಸಬ್ಜಾ ಸೀಡ್ಸ್ ಆದರೂ ಬಳಸ್ಬೋದು, ಅಥವಾ ಚಿಯಾ ಸೀಡ್ಸ್ ಕೂಡ ಬಳಸ್ಬೋದು. ಅದು ಕೂಡ ತುಂಬಾ ಪ್ರಯೋಜನಕಾರಿ ಸ್ನೇಹಿತರೆ. ಈಗಂತೂ ತುಂಬ ಜನಕ್ಕೆ ಗ್ಯಾಸ್ಟ್ರಿಕ್, ಆ್ಯಸಿಡಿಟಿ ಅಂತಹ ಸಮಸ್ಯೆ ಇರುತ್ತೆ. ತುಂಬ ಜನಕ್ಕೆ ಏನಾಗುತ್ತೆ, ದೇಹದಲ್ಲಿ ಪಿತ್ತ ಜಾಸ್ತಿಯಾಗಿ ಅದರಿಂದ ಆ್ಯಸಿಡ್ ರಿಫ್ಲೆಕ್ಸ್ ಆಗ್ತಾ ಇರುತ್ತೆ. ಅಂಥವರು ಕೂಡ ಇದನ್ನು ಸೇವನೆ ಮಾಡಿದ್ರೆ ಆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಪ್ರತಿದಿನ ಕುಡಿಬೇಕಾ? ಖಂಡಿತವಾಗ್ಲೂ ಬೇಡ. ವಾರಕ್ಕೆ 1 ಅಥವಾ 2 ಸಲ ಕುಡಿದ್ರೆ ಸಾಕು, ನಿಮಗೆ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನಾವು ಇಲ್ಲಿ ಆ್ಯಪಲ್ನ ತೊಗೊಂಡಿರೋದ್ರಿಂದ ಅದು ಕೂಡ ಆ್ಯಸಿಡ್ ರಿಫ್ಲೆಕ್ಸು, ಆ್ಯಸಿಡಿಟಿ ಅಂತಹ ಸಮಸ್ಯೆಗೆ ತುಂಬಾ ಪ್ರಯೋಜನಕಾರಿ. ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ, ನಮ್ಮ ಹೊಟ್ಟೆಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತುಂಬ ಜನಕ್ಕೆ ಅಲ್ಸರ್ ಸಮಸ್ಯೆ ಎಲ್ಲ ಇರುತ್ತೆ ನೋಡಿ, ಅಂಥವರಿಗೂ ಕೂಡ ಇದು ತುಂಬ ಪ್ರಯೋಜನಕಾರಿ. ನೋಡಿ, ಈಗ ಇದನ್ನು ಹೀಗೆ ಒಂದು ಅರ್ಧ ಗಂಟೆ ಇಟ್ಟು ನಂತರ ಇದನ್ನು ದಿನಪೂರ್ತಿ ನೀವು ಸ್ವಲ್ಪ ಸ್ವಲ್ಪನೇ ಕುಡಿತಾ ಹೋಗ್ಬೋದು. ಕಂಪ್ಲೀಟ್ ಒಂದು ದಿನಕ್ಕೆ ನೀವು 1 ಲೀಟರಷ್ಟು ರೆಡಿ ಮಾಡಿಕೊಂಡು ಇದನ್ನು ಕುಡೀರಿ. ತುಂಬ ಒಂದು ಒಳ್ಳೆಯ ಪ್ರಯೋಜನ ನಿಮಗೆ ಸಿಗುತ್ತೆ. ವಾರದಲ್ಲಿ 1 ಸಲ 2 ಸಲ ಕುಡಿದ್ರೆ ಸಾಕು, ಅದ್ಭುತ ಒಂದು ರಿಸಲ್ಟ್ ಸಿಗುತ್ತೆ. ವೆಯ್ಟ್ ಲಾಸ್ ಆಗೋರಿಗೂ ಕೂಡ ಹೆಲ್ಪ್ ಮಾಡುತ್ತೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.